ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗಲಿರುವ ತಯಾರಿಯಲ್ಲಿ ಸ್ಪರ್ಧಿಗಳ ಹೆಸರುಗಳು ಮತ್ತು ಕಿಚ್ಚ ಸುದೀಪ್ ಅವರ ನಿರೂಪಣೆ ಹಾಗೂ ಶೋ ಫಾರ್ಮ್ಯಾಟ್ ಕುರಿತ ಹಲವು ಊಹಾಪೋಹಗಳು ಹರಿದಾಡ್ತಾ ಇದೆ. ಈ ಬೆನ್ನಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಲಾಯರ್ ಜಗದೀಶ್ ಈ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಈ ಬಾರಿ ಯಾರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ಕಳೆದ ಬಾರಿ ಬಿಗ್ ಬಾಸ್ಗೆ ಹೆಚ್ಚಾಗಿ ಫಿಲ್ಮ್ ಇಂಡಸ್ಟ್ರಿಯವರೇ ಬಂದಿದ್ರು. ಅದರಲ್ಲಿ ಹೆಚ್ಚಾಗಿ ಹಂಸ ನಾರಾಯಣಸ್ವಾಮಿ ಅಂತವರು ಈ ಸೀಸನ್ಗೆ ಹೋದ್ರೆ ಎಂಟರ್ಟೈನ್ಮೆಂಟ್ ಹೆಚ್ಚಾಗಿ ಇರುತ್ತೆ. ನನ್ನ ಮತ್ತು ಹಂಸ ಅವರ ಕಾಂಬಿನೇಷನ್ ಸಖತ್ತು ವರ್ಕ್ ಆಯ್ತು. ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿತ್ತು. ಹಾಗಾಗಿ ನನ್ನಂತೆ ಅಥವಾ ಹಂಸ ಅಂತಹ ವ್ಯಕ್ತಿತ್ವಗಳು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಮ್ಮನ್ನ ಜನ ಒಪ್ಕೊಂಡಿದ್ರು. ಬಿಗ್ ಬಾಸ್ ನಂತರ ನನಗೆ ಮಹಿಳಾ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಲಾಯರ್ ಜಗದೀಶ್ ಹೇಳಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಒಳ್ಳೆಯ ವ್ಯಕ್ತಿತ್ವಗಳಿರುವ ವ್ಯಕ್ತಿಗಳಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಯವರನ್ನ ಕರೆದುಕೊಂಡು ಬಂದು ನಂಬರ್ಗಳನ್ನ ತುಂಬಿಸುವ ಬದಲು ರಾಜ್ಯದಾದ್ಯಂತ ಒಳ್ಳೆಯ ವ್ಯಕ್ತಿತ್ವಗಳಿರುವ ವ್ಯಕ್ತಿಗಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ನೋಡೋದಕ್ಕೂ ಚೆನ್ನಾಗಿರಬೇಕು, ಆಟ ಆಡಬೇಕು, ಚೆನ್ನಾಗಿ ಮಾತಾಡಬೇಕು ಮತ್ತು ಎಲ್ಲವೂ ರೀಚ್ ಕೂಡ ಆಗಬೇಕು. ಸಾಮಾನ್ಯ ವ್ಯಕ್ತಿಗಳು ಆಗಿದ್ರೂ ಕೂಡ ಒಳ್ಳೆಯದು ಅಂತ ಅನಿಸುತ್ತೆ ಎಂದಿದ್ದಾರೆ ಲಾಯರ್ ಜಗದೀಶ್. ಬಿಗ್ ಬಾಸ್ ಹೀಗೆ ಇರಬೇಕು. ಬಿಗ್ ಬಾಸ್ ಒಂದು ಸೆನ್ಸಿಟಿವ್ ರಿಯಾಲಿಟಿ ಶೋ. ಅಲ್ಲಿ ವಿಭಿನ್ನವಾಗಿರುವ ವ್ಯಕ್ತಿಗಳನ್ನ ನೋಡೋದಕ್ಕೆ ಜನರು ಇಷ್ಟಪಡ್ತಾರೆ. ಉದಾಹರಣೆಗೆ ನನ್ನ ಐಡಿಯಾಲಜಿ ಬೇರೆ, ಚೈತ್ರಾ ಕುಂದಾಪುರ ಅವರ ಐಡಿಯಾಲಜಿ ಬೇರೆ. ಹೀಗೆ ಬೇರೆ ಬೇರೆ ಕಾಂಬಿನೇಷನ್ಗಳ ಮೂಲಕ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೆನ್ಸಿಟಿವ್ ಅಥವಾ ಕಾರಣಾಂತರಗಳಿಂದ ಫೇಮಸ್ ಆದವರನ್ನ ಅಲ್ಲಿ ಕರೆದುಕೊಂಡು ಬಂದು ಅವರ ನಿಜ ಬಣ್ಣವನ್ನ ಬಯಲು ಮಾಡುವುದು ಅಥವಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಕಾರ್ಯಕ್ರಮ ಆಗಿದ್ದು ಬಿಗ್ ಬಾಸ್ ಕಾರ್ಯಕ್ರಮ. ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಜಗದೀಶ್ ಹೇಳಿದ್ದಾರೆ. ಸುದೀಪ್ ಅವರ ನಿರೂಪಣೆ ಬಗ್ಗೆ ಮಾತನಾಡಿದ ಅವರು, ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನನಗೆ ಒಳ್ಳೆಯ ಹೆಸರು ಕೊಟ್ಟಿತ್ತು. ಸುದೀಪ್ ಅವರನ್ನ ಬಿಟ್ರೆ ಆ ಜಾಗಕ್ಕೆ ಹೋಸ್ಟ್ ಮಾಡುವ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅನಿಸಲ್ಲ ಎಂದಿದ್ದಾರೆ ಲಾಯರ್ ಜಗದೀಶ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ